ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಪರೀಕ್ಷೆ ಸಮೀಪ ಬರ್ತಾ ಇದೆ, ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಪರೀಕ್ಷೆಗೆ ಮೇಲಿನ ಮೇಲೆ ಪುನರಾವರ್ತನೆ ಆಗಿರುವಂಥ ಪ್ರಶ್ನೋತ್ತರಗಳು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾವುವು? ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯ ಜಾರಿ, ಸತಾರಾ, ಝಾನ್ಸಿ, ಜೈಪುರ, ಉದಯಪುರ ಸಂಸ್ಥಾನಗಳು ಬ್ರಿಟಿಷರ ವಶವಾದವು, ತಂಜಾವೂರು ಕಾರ್ನಾಟಿಕ್ ರಾಜ್ಯ ಪದವಿ ರದ್ದು, ಮೊಘಲ್ ಚಕ್ರವರ್ತಿ ಔದ್ ನವಾಬರ ಪದಚ್ಯುತಿ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳಾವುವು? ಭಾರತೀಯ ಸಿಪಾಯಿಗಳ ಶೋಚನೀಯ ಸ್ಥಿತಿ, ಸೈನಿಕರ ಸ್ಥಾನಮಾನದಲ್ಲಿ ತಾರತಮ್ಯ, ವೇತನದಲ್ಲಿ ತಾರತಮ್ಯ, ಬಡ್ತಿ ಸೌಲಭ್ಯ ಇರಲಿಲ್ಲ, ಸಾಗರೋತ್ತರ ಸೇವೆಗೆ ಒತ್ತಾಯ. 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳಾವುವು? ಗೃಹ ಕೈಗಾರಿಕೆಗಳ ಅವನತಿ, ಕರಕುಶಲಗಾರರ ನಿರುದ್ಯೋಗ, ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ, ರೈತರ ಶೋಷಣೆ, ಇನಾಮ್ ಕಮಿಷನ್ ವಾಪಸ್. 1857ರ ದಂಗೆಯ ವಿಫಲತೆಗೆ ಕಾರಣಗಳಾವುವು? ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ, ರಾಜರ ಸ್ವಾಯತ್ತಾಶಕ್ತಿಗಾಗಿ ನಡೆದ ದಂಗೆಯಾಗಿತ್ತು. ಸೂಕ್ತ ಯೋಜನೆಗಳ ಕೊರತೆ ಇತ್ತು, ಸೂಕ್ತ ನಾಯಕತ್ವ ಇರಲಿಲ್ಲ, ಸೂಕ್ತ ಮಾರ್ಗದರ್ಶನ ಕೊರತೆ ಇತ್ತು, ಸಂಘಟನೆಯ ಕೊರತೆ ಇತ್ತು, ನಿಶ್ಚಿತ ಗುರಿ ಇರಲಿಲ್ಲ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳಾವುವು? ಹೊಸ ಕಾಯ್ದೆಗಳ ಜಾರಿ, ಕಾನೂನಿನಲ್ಲಿ ಪಕ್ಷಪಾತ, ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿತ್ತು, ಇಂಗ್ಲಿಷರ ಪರವಾಗಿರುತ್ತಿದ್ದ ತೀರ್ಪುಗಳು, ಹೊಸ ಕಾನೂನಿನ ಆಶಯ ಜನರಿಗೆ ಅರ್ಥವಾಗಲಿಲ್ಲ. 1857ರ ದಂಗೆಯ ಪರಿಣಾಮಗಳಾವುವು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಕೊನೆ, ಭಾರತವು ಬ್ರಿಟಿಷ್ ರಾಣಿ ಆಡಳಿತಕ್ಕೆ ಒಳಪಟ್ಟಿತು, ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858ರಲ್ಲಿ ಬ್ರಿಟಿಷ್ ರಾಣಿ ಘೋಷಣೆ ಹೊರಡಿಸಿದರು. ಬ್ರಿಟಿಷರು ಭಾರತೀಯರ ಬೆಂಬಲ ವಿಶ್ವಾಸವಿಲ್ಲದೆ ಆಳಲು ಸಾಧ್ಯವಿಲ್ಲವೆಂದು ಅರಿತರು. ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ. ಈಗ ವ್ಯತ್ಯಾಸಗಳು: ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು. ಸಂಘಟಿತ ಕೆಲಸಗಾರ ನೋಡ್ಕೊಂಡು ಬರುವ ಕಾನೂನಿನ ಕಾಯ್ದೆಗಳಿವೆ, ನಿಗದಿತ ವೇತನ ಸೌಲಭ್ಯಗಳಿವೆ, ಅಧಿಕಾರದ ಏನೇ ಶ್ರೇಣಿ ಇರುತ್ತದೆ, ವೈದ್ಯಕೀಯ ಸೌಲಭ್ಯಗಳಿವೆ. ಅಸಂಘಟಿತ ಕೆಲಸಗಾರ ಬಂದಿದ್ದೆ ಆದರೆ ಕಾನೂನು ಕಾಯ್ದೆಗಳು ಇಲ್ಲ, ನಿಗದಿತ ವೇತನ ಸೌಲಭ್ಯಗಳಿಲ್ಲ, ಅಧಿಕಾರದ ಏಣಿ ಶ್ರೇಣಿ ಇರುವುದಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ನಿರುದ್ಯೋಗದ ಕಾರಣಗಳೇನು? ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ನಿರುದ್ಯೋಗದಿಂದಾಗುವ ಪರಿಣಾಮಗಳಾವುವು? ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ಸಂಘಟನೆ, ಮೋಸ, ವಂಚನೆ, ಕಳ್ಳತನ. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ: 60ರಿಂದ 75 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುವ ಅರಣ್ಯಗಳಿಗೆ ನಾವು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಎನ್ನುತ್ತೇವೆ. ಎತ್ತರವಾದ ಹುಲ್ಲು, ವಿರಳ ಕುರುಚಲ ಸಸ್ಯಗಳನ್ನು ಹೊಂದಿವೆ. ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗದಲ್ಲಿದೆ. 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಆಳವಾದ ಬೇರುಗಳಿರುತ್ತವೆ. ಕುರುಚಲು ಸಸ್ಯಗಳು ಹಾಗೂ ಮುಳ್ಳುಗಂಟೆಗಳನ್ನು ಹೊಂದಿವೆ. ಥಾರ್ ಮರುಭೂಮಿಯಲ್ಲಿ ಇಂತಹ ಅರಣ್ಯಗಳನ್ನು ನಾವು ನೋಡ್ತೇವೆ. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಮತ್ತು ಮರುಭೂಮಿ ಅರಣ್ಯ: 60ರಿಂದ 75 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳಿರುತ್ತವೆ. ಎತ್ತರವಾದ ಹುಲ್ಲು, ವಿರಳ ಕುರುಚಲ ಸಸ್ಯ ಹೊಂದಿವೆ.
ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗದಲ್ಲಿವೆ. ಮರುಭೂಮಿಗೆ ಬಂದಿದೆ ಆದರೆ ಇಲ್ಲಿ ಮಳೆ 50 ಸೆಂಟಿಮೀಟರ್ ಇರ್ತದೆ. ಆಳವಾದ ಬೇರು, ಕುರುಚಲು ಸಸ್ಯ ಮತ್ತು ಮುಳ್ಳುಗಂಟಿಗಳನ್ನು ಹೊಂದಿವೆ. ಥಾರ್ ಮರುಭೂಮಿಗಳಲ್ಲಿ ಇವು ಕಂಡುಬರ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿವೆ ಏಕೆ? ಅಥವಾ ಅರಣ್ಯ ನಾಶಕ್ಕೆ ಕಾರಣಗಳೇನು? ಅರಣ್ಯ ಸಂರಕ್ಷಣೆ ಅತ್ಯಂತ ಮುಖ್ಯವಾದುದು ಏಕೆ? 3 ಪ್ರಶ್ನೆ ಇರ್ತದೆ. ನಾವು ಉತ್ತರ ಒಂದೇ ಸಾಮಾನ್ಯವಾದನ್ನು ಸಿದ್ಧಪಡಿಸ್ಕೋಬೇಕು. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಹಾಗೂ ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ನೈಸರ್ಗಿಕ ವಿಕೋಪಗಳಿಗೆ ಕಾರಣಗಳಾವವು ಅಥವಾ ಚಂಡಮಾರುತಕ್ಕೆ ಕಾರಣಗಳಾವವು? ಪ್ರವಾಹಕ್ಕೆ ಕಾರಣಗಳಾವವು? ಭೂಕುಸಿತ, ಕಡಲಕೊರೆತ, ಭೂಕಂಪಗಳಿಗೆ ಕಾರಣಗಳಾವವು? ಪ್ರಶ್ನೆಗಳಿಗೆ ಬರ್ತದೆ. ಅದಕ್ಕೆ ಉತ್ತರ ಅರಣ್ಯ ನಾಶ, ನಗರೀಕರಣ, ಗಣಿಗಾರಿಕೆ, ಅಣೆಕಟ್ಟುಗಳ ನಿರ್ಮಾಣ, ಪರಿಸರ ದುರ್ಬಳಕೆ, ಆಧುನೀಕರಣ. ನೈಸರ್ಗಿಕ ವಿಕೋಪಗಳ ಪರಿಣಾಮಗಳಾವವು? ಜನರ ಸಾವು ನೋವು, ಆಸ್ತಿಪಾಸ್ತಿ ನಾಶ, ರೋಗಗಳ ಹರಡುವಿಕೆ, ಸಾರಿಗೆ ಸೌಲಭ್ಯ ತೊಂದರೆ, ಭೂಮಿ ಮತ್ತು ಬೆಳೆ ಹಾನಿ, ದೂರ ಸಂಪರ್ಕ, ವಿದ್ಯುತ್ ವ್ಯತ್ಯಯ. ನೈಸರ್ಗಿಕ ವಿಕೋಪಗಳಿಗೆ ಪರಿಹಾರ ಕ್ರಮಗಳಾವವು? ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳಬಹುದಾದ ಪರಿಹಾರೋಪಾಯಗಳು ಯಾವುವು? ಸಿದ್ಧಪಡಿಸಿದ ಆಹಾರ ಹಂಚಿಕೆ, ಶುದ್ಧ ಕುಡಿಯುವ ನೀರಿನ ಹಂಚಿಕೆ, ಔಷಧ ಹಂಚಿಕೆ, ತಾತ್ಕಾಲಿಕ ವಸತಿ ವ್ಯವಸ್ಥೆ, ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮಂದಟ್ಟು ಮಾಡ್ಕೊಳ್ಳಿ, ಪುನರಾವರ್ತನೆ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಯಾವುದೇ ಭಯ ಇಲ್ಲದೆ ಬರೆದು ಬನ್ನಿ. 80ಕ್ಕೆ 80 ಅಂಕಗಳು ನಿಮ್ಮದೇ ಆಗಿರಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.